ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಚ್ಮಾರ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಮತ್ತು ಥರ್ಡ್ ರೌಂಡಲ್ಲಿ ಏನೇನು ನಡೀತೆ, ಯಾವ ರೀತಿ ನಡೀತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ಸೆಕೆಂಡ್ದವ್ರಿಗೆ ಏನೊಂದು ಇನ್ಸ್ಟ್ರಕ್ಷನ್ ಅಂದರೆ, ಇನ್ ಕೇಸು ನಿಮಗೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಏನಾದರೂ ಅದು ಸೀಟ್ ಬೇಡ ಅಂದರೆ ನೀವು ವಿದಿನ್ ಸ್ಪೆಸಿಫೈಡ್ ಟೈಮಲ್ಲಿ ನಿಮ್ದು ಏನು ಮೊತ್ತ ತುಂಬಿರುತ್ತಲ್ಲ ಅದರದ್ದು 5,000 ರುಪೀಸು ಕಟ್ ಮಾಡಿ ಮಿಕ್ಕಿದ್ದು ಅಷ್ಟರೊಳಗೆ ನೀವು ಸೀಟ್ನ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಇನ್ ಕೇಸು ಚಾಯ್ಸ್ ಒಂದು ಸಿಕ್ಕ ಮೇಲೆ ಬೇಡ ಅಂದರೆ. ಓಕೆ, ಚಾಯ್ಸ್ ಟು ಕ್ಯಾಂಡಿಡೇಟು ನೀವು ತೊಗೊಂಡ ಮೇಲೆ ಬೇಡ ಅಂದರೆ ನೀವು ಕೂಡ ಚಾಯ್ಸ್ ಟು ದುಡ್ಡು ತುಂಬಿರುತ್ತಲ್ಲ ದುಡ್ಡು ತುಂಬಿದ್ದು 5,000 ಕಡಿಮೆ ಕೊಟ್ಟು ನೀವು ಸೀಟ್ನ ರದ್ದು ಮಾಡ್ಕೋಬೇಕಾಗುತ್ತೆ ಬಿಫೋರ್. ಯಾಕಂದ್ರೆ ಥರ್ಡ್ ರೌಂಡಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಇಲ್ಲೇ ನಿಮಗೆ ಲಾಸ್ಟ್ ಚಾನ್ಸು. ನೀವು ಥರ್ಡ್ ರೌಂಡಲ್ಲಿ ಸಿಕ್ಕ ಮೇಲೆ ನೀವು ಹೋಗಲೇಬೇಕು, ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಸೀಟು ಅದು ಖಾಲಿ ಉಳಿಯುತ್ತೆ. ಸೊ ಅದು ಅವ್ರದ್ದು ರೀಸನ್ನು. ನೀವು ಏನಾದ್ರು ಕ್ಯಾನ್ಸಲ್ ಮಾಡ್ಕೊಂಡು ಸಿಕ್ಕ ಮೇಲೆ ಕ್ಯಾನ್ಸಲ್ ಮಾಡ್ಕೋತಂದ್ರೆ ಇವಾಗಲೇ ಮಾಡಬೇಕು. ಓಕೆ, ಇನ್ ಕೇಸ್ ಚಾಯ್ಸ್ ಒಂದು ಸಿಕ್ಕಿ ಆಮೇಲೆ ನೀವು ಡಿಸೈಡ್ ಮಾಡಿರಿ ನಂಗೆ ಕಾಲೇಜ್ ಬೇಡ ನಾನು ಬಿಡ್ತೀನಿ ಅಂತಂದರೆ ಅವಾಗಷ್ಟೇ. ಓಕೆ, ಕರೆಕ್ಟಾಗಿ ಓದ್ಕೊಳ್ಳಿ. ನೋಡಿ, ಮೊದಲನೇ ಸುತ್ತಲ್ಲಿ ಅಥವಾ ಎರಡನೇ ಸುತ್ತಲ್ಲಿ ಚಾಯ್ಸ್ ಒನ್ ಆಯ್ಕೆ ಮಾಡಿ ಸೀಟನ್ನು ಪಡೆದ ನಂತರ ಅಭ್ಯರ್ಥಿಗಳು ಸೀಟನ್ನು ರದ್ದುಗೊಳಿಸಿ ಎಂದು ನಿರ್ಣಯಿಸಿದಲ್ಲಿ ಸಿಕ್ಕ ಮೇಲೆ ನೀವು ಏನಾದರೂ ಕ್ಯಾನ್ಸಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದರೆ ಒಳಗೆ ನಿಗದಿತ ದಿನಾಂಕ ಒಳಗೆ ನೀವು 5,000 ರುಪೀಸ್ ಕೊಟ್ಟು 5,000 ಅದು ಕಟ್ ಮಾಡಿ ಮಿಕ್ಕಿದ್ದು ಕೊಡ್ತಾರೆ ಅವ್ರು ನಿಮ್ಗೆ ಪೇಮೆಂಟು, ನೀವು ಏನಾದ್ರು ಗೆಸ್ ತುಂಬಿದ್ದಂದರೆ. ಓಕೆ, ಅದೇ ರೀತಿ ಚಾಯ್ಸ್ ಟು ಕೂಡ ಎರಡನೇ ಸುತ್ತಿನಲ್ಲಿ ಏನಾದರೂ ಚಾಯ್ಸ್ ಟು ತೊಗೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂದ್ರೆ ಸಿಕ್ಕ ಮೇಲೆ ಅದು ಬ್ಯಾಡ್ ಅಂತ ನಿಮ್ಗೆ ಏನಾದರೂ ಹ್ಯಾಂಡ್ ಓವರ್ ಮಾಡ್ಬೇಕಿತ್ತಂದರೆ, ನೀವು ಕ್ಯಾನ್ಸಲ್ ಮಾಡ್ಬೇಕಿತ್ತಂದರೆ ಅವಾಗ ನೀವು 5,000 ಕೊಡಬೇಕಾಗತ್ತೆ. ಓಕೆ, ಸಿಕ್ಕ ಮೇಲೆ ತುಂಬಿ ಬ್ಯಾಡ್ ಅಂದರೆ ಅಷ್ಟೇ. ಓಕೆ, ಸೆಕೆಂಡ್ ಎಕ್ಷನ್ ರೌಂಡ್ ಏನಲ್ಲಿ ಇರುತ್ತೆ ಅಂದರೆ ಥರ್ಡ್ ರೌಂಡು. ಅಲ್ಲಿ ಏನಿರುತ್ತೆ ಅಂದರೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ. ಇಲ್ಲಿ ಅಪ್ಡ್ ಕ್ಯಾಶುವಲ್ ವೇಕೆನ್ಸಿ, ನ್ಯೂಲಿ ಆ್ಯಡೆಡ್ ಸೀಟು ಏನಾದರೂ, ಆಮೇಲೆ ಕ್ಯಾನ್ಸಲ್ದು ಸರೆಂಡೆಡು ಎಲ್ಲ ಸೀಟು ಇಲ್ಲಿ ಸಿಗ್ತವೆ. ಓಕೆ, ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದರೆ ಓನ್ಲಿ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಎಲಿಜಿಬಲ್ ಇರ್ತಾರೆ. ಓಕೆ, ಇದು ಹೆಂಗೆ ಯಾವ ಪ್ರೊಸೀಜರ್ ಅಂದರೆ ನಿಮಗೆ ಸೆಕೆಂಡ್ ರೌಂಡ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಪ್ರೊಸೀಜರ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ಇತ್ತಲ್ಲ ಯಾವ ಪ್ರೊಸೀಜರು ಅದೇ ರೀತಿ ಇರುತ್ತೆ. ಓಕೆ, ನೆಕ್ಸ್ಟ್ ಏನಂದರೆ ಇಲ್ಲಿ ಏನೇನು ಇರ್ತದೆ, ಸೀಟ್ ಯಾವ್ಯಾವ ಇರ್ತದೆ. ಅನ್ಫಿಲ್ಡ್ ಇನ್ ಸೆಕೆಂಡ್ ರೌಂಡಲ್ಲಿ ಯಾವುದು ಫಿಲ್ ಆಗಿರಲ್ಲ ಅದು ಇರುತ್ತೆ. ಚಾಯ್ಸ್ 3 ಕ್ಯಾಂಡಿಡೇಟ್ ಇದೆಲ್ಲ ಫುಲ್ ಇರುತ್ತೆ. ಚಾಯ್ಸ್ 4 ಏನು ಸೆಕೆಂಡ್ ರೌಂಡಲ್ಲಿ ಕೊಟ್ಟಿರ್ತಾರಲ್ಲ ಅದು ಇರುತ್ತೆ. ಎಕ್ಸಸೈಸ್ 1 ಸೆಕೆಂಡ್ ಬಟ್ ಫೇಲ್ ಟು ಮೇಕ್ ಪೇಮೆಂಟ್ ಅಂದರೆ ನೀವು ಒನ್ ಇನ್ ಸೆಕೆಂಡ್ ರೌಂಡ್ನ ಚಾಯ್ಸ್ 1 ತೊಗೊಂಡು ಅವ್ರು ಏನಾದರೂ ನೀವು ಪೇಮೆಂಟ್ ತುಂಬಲಿಲ್ಲ ಅಂದರೆ ಅವು ಸೀಟು ಇರ್ತವೆ. ಎಕ್ಸಸೈಸ್ ಚಾಯ್ಸ್ 2 ಅವಾಗ ಪೇಮೆಂಟ್ ಏನು ತುಂಬಿಲ್ಲ ಅಂದರೆ ಅದು ಸೀಟ್ ಇರ್ತವೆ. ಮತ್ತೇನಾದರೂ ಸರೆಂಡೆಡ್ ಸೀಟ್ ಇರ್ತಾವಲ್ಲ, ಆಮೇಲೆ ಕ್ಯಾನ್ಸಲ್ ಸೀಟ್ ಇರ್ತಾವಲ್ಲ ಅವು ಇರ್ತವೆ. ನ್ಯೂಲಿ ಆ್ಯಡೆಡ್ ಸೀಟ್ ಇರ್ತವೆ. ಓಕೆ, ಕ್ಯಾಂಡಿಡೇಟ್ ಅಲೋಟೆಡ್ ಸೀಟ್ ಇನ್ ಸೆಕೆಂಡ್ ರೌಂಡ್ ಬಟ್ ಫೇಲ್ ಟು ಎಕ್ಸಸೈಸ್ ದೇರ್ ಚಾಯ್ಸ್ ಅಂದರೆ ಯಾರು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸೆಕೆಂಡ್ ರೌಂಡಲ್ಲಿ ಅವ್ರದ್ದು ಸೀಟ್ ಇರ್ತವೆ, ಕ್ಯಾನ್ಸಲ್ ಆಗಿರುತ್ತೆ ಕಂಪಲ್ಸರಿ. ಓಕೆ, ಓನ್ಲಿ ಇವರು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಬಟ್ ನಾಟ್ ಅಲೋಟೆಡ್ ಐದರ್ ಇನ್ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್ ಅವರು ಎಲಿಜಿಬಲ್ ಇರ್ತಾರೆ. ಓಕೆ, ನೆಕ್ಸ್ಟು ನೀವು ಇದಾದ ತಕ್ಷಣ ಪೋಸ್ಟ್ ಅಲಾಟ್ಮೆಂಟ್ ಇಂಪ್ಲಿಮೇಷನ್ ಆಫ್ ಚಾಯ್ಸಸ್ ಬಿಫೋರ್ ಕ್ಯಾಂಡಿಡೇಟ್ ದರ್ ಇಸ್ ನೋ ಚಾಯ್ಸ್ ಎಕ್ಸಸೈಸ್. ನಿಮ್ಗೆ ಚಾಯ್ಸ್ ಇರಲ್ಲ ಥರ್ಡ್ ರೌಂಡಲ್ಲಿ, ಏನು ಚಾಯ್ಸ್ ಕೊಡೋಂಗಿಲ್ಲ. ನೀವು ಯಾವ ಕಾಲೇಜ್ ಸಿಗುತ್ತೆ ಅದು ಕಾಲೇಜ್ ಹೋಗಲೇಬೇಕು. ಓಕೆ, ಆಮೇಲೆ ನೀವು ಅದನ್ನು ಎಷ್ಟು ರಿಕ್ವೈರ್ಡ್ ಫೀ ಅಂತ ಬಂದಿರುತ್ತಲ್ಲ ನೀವು ಡೈರೆಕ್ಟ್ ನೀವು ಫೀ ತುಂಬಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡು ನೀವು ಕಾಲೇಜ್ಗೆ ಹೋಗ್ಬೇಕಾಗತ್ತೆ. ಓಕೆ, ಸೇಮ್ ಇದೇ ರೀತಿ ಯಾವ ರೀತಿ ಪ್ರೊಸೀಜರ್ ಅಂದರೆ ನೀವು ಥರ್ಡ್ ರೌಂಡ್ ಆದ ತಕ್ಷಣ ಆಲ್ರೆಡಿ ನೀವೇನಾರು ಫೀ ತುಂಬಿದವರು ಸೆಕೆಂಡ್ ರೌಂಡಲ್ಲಿ ಏನು ಫೀ ತುಂಬಿರ್ತಾರಲ್ಲ ಚಾಯ್ಸ್ 2 ಅವ್ರೇನು ಮಾಡೋಂಗಿಲ್ಲ. ಡೈರೆಕ್ಟು who have downloaded the challenge made the payment for the seat allotment second round must compulsory download the press challenge once again for the seat allotment in the second round. ಅಂದರೆ ನೀವು ಮತ್ತೊಂದು ಪ್ರೆಸ್ ಚಲನ್ ಡೌನ್ ಮಾಡ್ಕೋಬೇಕಾಗತ್ತೆ. ಓಕೆ, ದ ಫೀ ಪೇಡ್ ಡೀಟೇಲ್ ಈ ಪೆನಿ ವಿಲ್ ಬಿ ಪ್ರಿಂಟೆಡ್ ಆನ್ ದಿ ಚಲನ್. ನೀವೇನಾದರೂ ಫೀ ತುಂಬಿದ್ರೆ ಅದೆಲ್ಲ ಡೀಟೇಲ್ ಚಲನಲ್ಲಿ ಇದು ಫುಲ್ ಡೀಟೇಲ್ ಇರುತ್ತೆ, ಆ ಚಲನ್ ಡೌನ್ ಮಾಡ್ಕೋಬೇಕು ನೀವು. ಓಕೆ, ದ ಫೀ ಪೇಡ್ ಇನ್ ದ ಅರ್ಲಿಯರ್ ರೌಂಡ್ ವಿಲ್ ಬಿ ಅಡ್ಜಸ್ಟೆಡ್ ಫಾರ್ ದ ಸೀಟ್ ಅಲಾಟ್ಮೆಂಟ್ ಇನ್ ದಿ ಸೆಕೆಂಡ್ ರೌಂಡ್. ಇನ್ನೇನು ಅಲ್ಲೇನಾದ್ರು ತುಂಬಿರೋದನ್ನ ಏನಾದರೂ ಹೆಚ್ಚಿತ್ತಂದರೆ ಅಲ್ಲಿ ಅಡ್ಜಸ್ಟ್ ಮಾಡಿರ್ತಾರೆ ಅವರು. ಇನ್ ಕೇಸ್ ಏನು ಜಾಸ್ತಿ ಇತ್ತಂದರೆ ಅಷ್ಟು ತುಂಬಬೇಕಂತ ಮತ್ತೆ ಕೊಟ್ಟಿರ್ತಾರೆ. ಮೊದಲಿನ ಸೆಕೆಂಡ್ ರೌಂಡಲ್ಲಿ ಎಷ್ಟು ತುಂಬಿರ್ತಲ್ಲ ಅದು ಕಟ್ ಮಾಡಿ ಎಷ್ಟು ತುಂಬಬೇಕಂತ ಕೊಟ್ಟಿರ್ತಾರೆ. ಆ ಚಲನಲ್ಲಿ ಕಂಪಲ್ಸರಿ ಚಲನ್ ಡೌನ್ ಮಾಡ್ಕೋಬೇಕಾಗತ್ತೆ ಸಿಕ್ಕ ತಕ್ಷಣ. ಇಫ್ ದರ್ ಇಸ್ ಇನ್ ಕೇಸ್ ಫೀಸಲ್ಲಿ ಏನೋ ಡಿಫ್ರೆನ್ಸ್ ಇಲ್ಲ ಅಂದರೆ ನೀವು ಡೈರೆಕ್ಟು ಅಡ್ಮಿಷನ್ ಆರ್ಡರ್ ಡೌನ್ ಮಾಡಿಕೊಂಡು Kcetಲ್ಲಿ ಲಿಂಕ್ ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ಡೌನ್ ಮಾಡ್ಕೊಂಡು ನೀವು ಕಾಲೇಜಿಗೆ ಹೋಗಬೇಕು ವಿದಿನ್ ದಟ್ ಟೈಮು. ಆಮೇಲೆ ಆಫ್ಟರ್ ದಟ್ಟು ನೀವು KAಯಲ್ಲಿ ಲಾಗಿನ್ ಐ ಡಿಯಿಂದ ಲಾಗಿನ್ ಆಗಿ ನಿಮ್ಮದು ಇನ್ಫಾರ್ಮೇಷನ್ನು ಹಾಕಬೇಕಾಗುತ್ತೆ, ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಂತ. ಓಕೆ, ಇದು ಅದರ್ ಕ್ಯಾಂಡಿಡೇಟು ಅಂದರೆ ಯಾರು ಚಾಯ್ಸ್ 1 ಥರ್ಡ್ ರೌಂಡಲ್ಲಿ ಯಾರು ಚಾಯ್ಸ್ 1 ಇರೋಲ್ಲ, ಥರ್ಡ್ ರೌಂಡಲ್ಲಿ ಯಾರು ಸಿಕ್ಕಿರ್ತಾರಲ್ಲ ಅವ್ರು ಡೈರೆಕ್ಟು ಏನು ಮಾಡ್ಬೇಕಂದ್ರೆ
ಚಲನ್ ಪ್ರಿಂಟ್ ಮಾಡಬೇಕು, ದುಡ್ಡು ತುಂಬಬೇಕು. ಆಮೇಲೆ ಮತ್ತು ಆಫ್ಟರ್ ಡೌನ್ಲೋಡಿಂಗ್ ಚಲನ್ನು ದುಡ್ಡು ತುಂಬಿ ಆಮೇಲೆ ಅಡ್ಮಿಷನ್ ಡೌನ್ ಮಾಡಿಕೊಂಡು ಆಮೇಲೆ ಕಾಲೇಜ್ಗೆ ಅವರು ಹೋಗಬೇಕು. ಮತ್ತು ಅದಾದ ತಕ್ಷಣ ಮತ್ತೆ ಲಾಗಿನ್ ಆಗಿ ಲಾಗಿನ್ ಆಗಿ ಅವ್ರಿಗೆ ಇದನ್ನು ಮಾಡಬೇಕಾಗತ್ತೆ, ರಿಪೋರ್ಟ್ ಮಾಡಬೇಕಾಗತ್ತೆ. ಓಕೆ, ಎಕ್ಸಸ್ ಯಾರು ಪೇಮೆಂಟ್ ಮಾಡಿದರೆ ಈ ಫಾರ್ಮು ಎಕ್ಸಸ್ ಪೇಮೆಂಟ್ ಮಾಡಿದ್ರೆ ಈ ರಿಫಂಡ್ ಲಿಂಕ್ ಅಂತ ಇರುತ್ತೆ, ಈ ರೀತಿ ಲಿಂಕ್ ಇರುತ್ತೆ. ಇಲ್ಲಿ ನಿಮ್ಮದೆಲ್ಲ ಕೊಟ್ಟು ನೀವು ಏನಾದರೂ ಫಾರ್ ಎಕ್ಸಾಂಪಲ್ ನಿಮ್ದು ಇಷ್ಟಿತ್ತಂದರೆ ಅವರು ಹೊಳ್ಳಿ ವಾಪಸ್ ಕೊಡ್ತಾರೆ ಎಕ್ಸಸ್ ಅಮೌಂಟ್. ನೀವೇನು ವರಿ ಮಾಡ್ಬೇಕಲ್ಲ, ಇನ್ನೇನು ದುಡ್ಡು ಜಾಸ್ತಿ ತುಂಬಿದ್ರೆ ನಿಮ್ಮದು ಎಕ್ಸಸ್ ಅಮೌಂಟು ಬರುತ್ತೆ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 2-3 ಮಂತು ಲೇಟ್ ಆಗುತ್ತೆ. ಓಕೆ, ಇದು ಕಂಪ್ಲೀಟ್ ಥರ್ಡ್ ರೌಂಡ್ ಪ್ರೊಸೀಜರು. ಅದಾದ ತಕ್ಷಣ ನೀವು ಕಾಲೇಜ್ ಹೋಗಿ, ನೀವು ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಕಾಲೇಜ್ ಹೋಗಿ ಅಟೆಂಡ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಆಲ್ ದ ಬೆಸ್ಟ್. ಮತ್ತು ಫ್ರೆಂಡ್ಸ್, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದಂತ, ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದಂತ ರಿಸಲ್ಟ್ ಬಂದ ತಕ್ಷಣ ನನಗೆ ಕಮೆಂಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.